ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ಅಂದರೆ ಸಣ್ಣ ಮಕ್ಕಳಿದ್ರೆ ಲೈಕ್ ಟಾಡ್ಲರ್ಸು ಮತ್ತು ಸ್ವಲ್ಪ ದೊಡ್ಡ ಮಕ್ಕಳಿದ್ರೂ ಪರವಾಗಿಲ್ಲ, ಅವರೆಲ್ಲ ಸರಿ ಊಟ ಮಾಡಲ್ಲ ಮತ್ತು ಅವರಿಗೆ ಸ್ನ್ಯಾಕ್ಸ್ ಏನು ಕೊಡೋದು ಏನೂ ಗೊತ್ತಾಗಲ್ಲ ಅಂದರೆ ಈ ಥರ ಒಂದು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಬೋದು. ಲೈಕ್ ಅದನ್ನು ಮಾಡೋಕ್ಕೆ ಪೌಡರ್ನ ಹೇಗೆ ಮಾಡಬೇಕು ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸನ್ ಡ್ರೈ ಮಾಡಿದೆ, ಸ್ವಲ್ಪ ಡ್ರೈ ಡೇಟ್ಸು ಮತ್ತು ಇದು ಬಾದಾಮ್ ಇಟ್ಟಿದ್ದೀನಿ, ಸ್ವಲ್ಪ ಪಿಸ್ತಾ ಮತ್ತು ಇದು ವಾಲ್ನಟ್ಸು ಮತ್ತು ಕ್ಯಾಶ್ಯೂಸು ಮತ್ತು ಡ್ರೈ ಡೇಟ್ಸ್ನ ನಾನು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ಬೇರೆ ಡ್ರೈ ಮಾಡಿದೆ, ಲೈಕ್ ಇದ್ರ ಜೊತೆಗೆ ಬೇಡ ಇದನ್ನು ಎಕ್ಸ್ಟ್ರಾ ಗ್ರೈಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ಎಕ್ಸ್ಟ್ರಾ ಡ್ರೈ ಮಾಡಿ ಇಟ್ಟಿದ್ದೀನಿ. ಮತ್ತು ಪಿಸ್ತಾ ಮತ್ತು ಗ್ರೇಪ್ಸು ಆಪ್ಷನಲ್ಲು, ತುಂಬಾ ಹಾಕೋಬೋದು, ಬಟ್ ಸ್ವೀಟ್ ಇಷ್ಟ ಆಗಲ್ಲ ನನ್ನ ಮಗನಿಗೆ. ಸೊ ಅವನಿಗೆ ಸ್ವಲ್ಪ ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಗ್ರೇಪ್ಸ್ ಇಟ್ಟಿದ್ದೀನಿ, ಇಷ್ಟೇ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ, ಅಂದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿಬಿಟ್ಟು. ನೀವು ಸ್ವಲ್ಪ ಜಾಸ್ತಿನೂ ಹಾಕೋಬೋದು, ಬೇಕಾದರೆ ಗ್ರೇಪ್ಸ್ನ ಬಿಡ್ಬೋದು, ಬೆಲ್ಲ ಎಲ್ಲ ಯೂಸ್ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತೀನಿ. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಬೇಕು, ಎಲ್ಲ ಡ್ರೈ ಫ್ರೂಟ್ಸ್ನು, ಸೊ ದಟ್ ಅದು ಕ್ರಿಸ್ಪಿಯಾಗಿರುತ್ತೆ ಗ್ರೈಂಡ್ ಮಾಡೋಕ್ಕೆ. ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ವಾಲ್ನಟ್ಸು ಮತ್ತು ಆಲ್ಮಂಡು, ಕ್ಯಾಶ್ಯೂ ಮತ್ತು ಪಿಸ್ತಾ ಹಾಕ್ತಾ. ಇದು ಡ್ರೈ ಡೇಟ್ಸ್ ಇತ್ತಲ್ಲ, ಡ್ರೈ ಡೇಟ್ಸ್ನ ಸ್ವಲ್ಪ ಫುಲ್ಲು ಸಣ್ಣಲ್ಲೆಲ್ಲ ಒಣಗಿಸಿದ್ದೆ, ಲೈಕ್ ಬಿಸಿಲಲ್ಲೆಲ್ಲ ಒಣಗಿಸಿ. ಆ್ಯಂಡ್ ಇವಾಗ ಸ್ವಲ್ಪ ರೋಸ್ಟ್ ಮಾಡಿ ಅಲ್ಲೇ ಬಿಟ್ಟಿದ್ದೀನಿ. ಇದನ್ನ ಎಕ್ಸ್ಟ್ರಾ ಗ್ರೈಂಡ್ ಮಾಡ್ತೀನಿ, ಇದನ್ನ ಸಪ್ರೇಟಾಗಿ ಮಾಡ್ತೀನಿ, ಲೈಕ್ ಈ ಡ್ರೈ ಫ್ರೂಟ್ಸ್ನ ಸಪ್ರೇಟ್. ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನು ಗ್ರೈಂಡ್ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಡ್ರೈ ಡೇಟ್ಸ್ನ ಮಾತ್ರ ಎಕ್ಸ್ಟ್ರಾ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಈ ಥರ ಫಿಲ್ಟರ್ ಮಾಡಬೇಕು. ಸೊ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲ ರೆಡಿ ಆಗಿದೆ. ಇವಾಗ ಇದನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಲೈಕ್ ಇದಕ್ಕೆ ಏನೇನು ಹಾಕ್ತೆ ಅಂತ ನಿಮಗೆ ಫಸ್ಟೇ ಹೇಳಿದಾಗೆ, ಲೈಕ್ ಏನೇನು ಡ್ರೈ ಫ್ರೂಟ್ಸ್ ಇರುತ್ತೆ ಅದೆಲ್ಲ ಹಾಕಿದ್ದೀನಿ. ನಿಮಗೆ ಏನು ಇನ್ನೂ ಎಕ್ಸ್ಟ್ರಾ ನೀವು ಇನ್ನೂ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಇದ್ರೆ ಆ್ಯಡ್ ಮಾಡ್ಬೋದು. ಮಕಾನ ಹಾಕಿದ್ರು ಸ್ವಲ್ಪ ಒಳ್ಳೇದು. ನಾನು ಮಕಾನ ಹಾಕಿಲ್ಲ, ಇದಕ್ಕೆ ಮಕಾನ ಹಾಕಿದ್ರೆ ಮಕ್ಕಳಿಗೆ ಸ್ವಲ್ಪ ಒಳ್ಳೇದು. ಆ್ಯಂಡ್ ನಾನು ಇದಕ್ಕೆ ನೀವು ಬೇಕಾದರೆ ಇದು ಬೆಲ್ಲ ಎಲ್ಲ ಆ್ಯಡ್ ಮಾಡ್ಬೋದು, ಶುಗರು, ಜಾಗ್ರಿ ಬೇಕಾದರೆ ಜಾಗ್ರಿ, ಬೆಲ್ಲ. ಮತ್ತೆ ನಾನು ಇದಕ್ಕೆ ಏನು ಹಾಕಲ್ಲ, ಅವ್ನು ಮೊದಲೇ ಸ್ವೀಟ್ ತಿನ್ನಲ್ಲ, ಕಡಿಮೆ. ಇದು ಡೇಟ್ಸ್ ಪೌಡರ್ ಇದೆಯಲ್ಲ, ಡೇಟ್ಸ್ ಪೌಡರೇ ಫುಲ್ ಸ್ವೀಟ್ ಇದೆ. ನಾನು ಕೂಡ ಸ್ವಲ್ಪ ಟೇಸ್ಟ್ ನೋಡಿದೆ. ಸೊ ಇದು ಈ ಪೌಡರ್ ಫುಲ್ ಸ್ವೀಟ್ ಆಗಿದೆ, ಸೊ ದಟ್ ನಾನು ಏನು ಆ್ಯಡ್ ಮಾಡ್ತಾ ಇಲ್ಲ. ಇದನ್ನ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಇಷ್ಟೇ ಡ್ರೈ ಫ್ರೂಟ್ಸ್ ಪೌಡರ್. ಆಫ್ಟರ್ನೂನ್ ನಾವು ಟೆಂಪಲಿಗೆ ಬಂದ್ವಿ. ಇದು ರಾಧಾಕೃಷ್ಣ ಟೆಂಪಲ್. ಈ ಟೆಂಪಲಿಗೆ ನಾವು ಇಲ್ಲಿ ಬಂದಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ಪುಟ್ಟು ಸ್ವಲ್ಪ ಒಳಗಡೆ ಎಲ್ಲ ಟೆಂಪಲ್ ಒಳಗಡೆ ಎಲ್ಲ ಸ್ವಲ್ಪ ಡಲ್ಲಾಗಿದ್ದ, ಎಲ್ಲ ಅಳಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ದೆ ಯಾರಾದರೂ ಬಂದು ಮಾತಾಡ್ಸಿದ್ರೆ ಎಲ್ಲ. ಸೊ ದಟ್ ನಾವು ಟೆಂಪಲಿಂದ ಆಚೆ ಬಂದಮೇಲೆ ಎಲ್ಲ ದರ್ಶನ ಎಲ್ಲ ಮುಗಿಸಿ ಅವನನ್ನು ಕೆಳಗಡೆ ಹಿಂಗೆ ನಡೆಯೋಕ್ಕೆ ಬಿಟ್ವಿ. ಸೊ ದಟ್ ಅವನು ನಡೆದು ಎಲ್ಲ ಹೀಗೆಲ್ಲ ಸ್ವಲ್ಪ ಫ್ರೀ ಆಗಿಬಿಟ್ರೆ ಎಲ್ಲ ಚೆನ್ನಾಗಿ ಆಗ್ತಾನೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾನೆ, ಮತ್ತು ಸ್ವಲ್ಪ ಅಳೋದೆಲ್ಲ ಕಮ್ಮಿ ಮಾಡ್ತಾನೆ ಅಂತ ಹೇಳಿ ಹೀಗೆಲ್ಲ ಓಡಾಡೋಕ್ಕೆ ಬಿಟ್ವಿ. ದಿಸ್ ಇಸ್ ದ ಟೆಂಪಲ್. ಇದು ರಾಧಾಕೃಷ್ಣ ಟೆಂಪಲ್. ಅಂದರೆ ನಾಟ್ ಓನ್ಲಿ ರಾಧಾಕೃಷ್ಣ, ಎಲ್ಲ ಗಾಡ್ಸ್ ಕೂಡ ಇತ್ತು, ಲೈಕ್ ವೆಂಕಟೇಶ್ವರ, ಲಕ್ಷ್ಮಿ, ಶಿವ ಎಲ್ಲ ಇತ್ತು. ಆಮೇಲೆ ಇಲ್ಲಿಂದ ನಾವು ಟೆಂಪಲ್ದು ಕ್ಯಾಂಟೀನ್, ಇದು ಟೆಂಪಲ್ದು ಕೆಫೆಟೇರಿಯಾ. ಇಲ್ಲಿ ಇಂಡಿಯನ್ ಫುಡ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಪುಟ್ಟುಗೆ ಆಟಾಡೋಕ್ಕೆ ಬೇರೆ ಸಿಕ್ಕಿದ್ದಾನೆ, ಇವನು ದಕ್ಷ ಅಂತ. ಇಲ್ಲಿ ಫ್ರೆಂಡ್ಸ್ ಇವರೆಲ್ಲ. ರಿಯಾನ್ ಹಾಯ್ ಹೇಳು, ಹಾಯ್ ಹೇಳು ರಿಯಾನ್, ಹಾಯ್. ಆಮೇಲೆ ಇಲ್ಲಿ ಟೆಂಪಲಲ್ಲಿ ಹೇಗೆ ಸಿಕ್ತು ನಮಗೆ ಫುಡ್ ಏನೇನು ಅಂತ ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ. ಲೈಕ್ ಮಸಾಲೆ ದೋಸೆ ತೊಗೊಂಡಿದ್ವಿ ಆ್ಯಂಡ್ ಟೀ ಶರತೆ ಆರ್ಡರ್ ಮಾಡಿದರು. ಕಾಫಿ ಬೇಡ ಅಂತ ಈ ಸಲ ಟೀ ಆರ್ಡರ್ ಮಾಡಿದರು. ಆ್ಯಂಡ್ ಕೇಸರಿ ಬಾತ್ ಆರ್ಡರ್ ಮಾಡಿದರು, ಅದು ಅವರೇ ಆರ್ಡರ್ ಮಾಡಿದ್ದು. ನಾನು ದೋಸೆ ಮಾತ್ರ ಹೇಳಿದ್ದೆ. ಕೇಸರಿ ಬಾತ್ ನೋಡಿದ ತಕ್ಷಣ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಅನ್ನಿಸ್ತು ಹೇಗಿದೆ ಅಂತ. ಬಟ್ ಇಟ್ ವಾಸ್ ರಿಯಲಿ ಗುಡ್ ಅಂತ ಹೇಳ್ಬೋದು, ಯಾಕಂದರೆ ಬಾಯಲ್ಲಿ ಇಟ್ಟಿದ ತಕ್ಷಣ ಮೆಲ್ಟ್ ಆಗಬೇಕು ಆ ಥರ ಟೇಸ್ಟ್ ಮಾಡಿದರು. ಆ್ಯಂಡ್ ಮಸಾಲೆ ದೋಸೆ ಆಲ್ಸೋ ಇಟ್ ವಾಸ್ ಗುಡ್.
ತುಂಬ ಚೆನ್ನಾಗಿತ್ತು. ನಾನು ಈ ಥರ ಇಷ್ಟೊಂದು ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ನಾನು ಎಲ್ಲ ಮುಗಿಸಿದ ಮೇಲೆ ಲೈಕ್ ಶರತ್ ಕೂತ್ಕೊಂಡು ತಿಂತಾ ಇದ್ದಾರೆ. ಯಾಕಂದರೆ ಇಬ್ಬರು ಒಟ್ಟಿಗೆ ತಿನ್ನೋಕ್ಕಾಗಲ್ಲ ನೋಡಿ, ಪುಟ್ಟನ ಒಬ್ಬರು ನೋಡ್ಕೋಬೇಕು, ಒಬ್ಬರು ತಿನ್ನಬೇಕು, ಆ ಥರ ಆಗಿದೆ ನಮ್ಮ ಸಿಚುವೇಶನ್ನು. ಲೈಕ್ ಅವನು ಸ್ವಲ್ಪ ಸುಮ್ಮನೆ ಎಲ್ಲ ಕೂರೋ ಕ್ಯಾಟಗರಿ ಅಲ್ಲ ಇವಾಗ. ನೋಡಿ ಇದು ಟೆಂಪಲ್ಲು, ನಾವು ಬಂದಿದ್ದ ಟೆಂಪಲ್, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಟೆಂಪಲ್ಲು. ಆಮೇಲೆ ಇಲ್ಲಿಂದ ನಾವು ಎಲ್ಲ ತಿನ್ನಬೇಕಾದ್ರೇ ಸ್ವಲ್ಪ ಮಳೆ ಎಲ್ಲ ಬೀಳಕ್ಕೆ ಸ್ಟಾರ್ಟ್ ಆಯಿತು. ಲೈಕ್ ನೋಡಿ ಮಳೆ ಎಲ್ಲ ಬಿದ್ದಿದೆ ತುಂಬ ಇಲ್ಲೆಲ್ಲ ರೋಡಲ್ಲಿ ಎಲ್ಲ. ಆಮೇಲೆ ಆದ್ರೂ ನಾವು ಬೀಚಿಗೆ ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡಿದ್ವಿ. ಬೀಚಿಗೆ ಹೋಗೋಣ ಅಂದರೆ ಸ್ವಲ್ಪ ಬೀಚ್ ಹತ್ತಿರ ಇತ್ತು, ಮತ್ತು ದಾರಿಲಿ ಬರಬೇಕಾದ್ರೇ ಸ್ವಲ್ಪ ಮಳೆ ಜೋರಾಗಿ ಬಂದುಬಿಡ್ತು. ಆದರೂ ಇಷ್ಟು ದೂರ ಬಂದಿದ್ದೀವಲ್ಲ, ಬೀಚ್ ಆದರೂ ನೋಡ್ಕೊಂಡು ಹೋಗೋಣ ಅಂತ ಫುಲ್ ಧೈರ್ಯ ಮಾಡಿ ಬೀಚಿಗೆ ಬಂದೇ ಬಿಟ್ವಿ. ಆ್ಯಂಡ್ ಬೀಚಲ್ಲಿ ಇಲ್ಲಿ ಸ್ಯಾಂಡ್ ಕೂಡ ಲೈಕ್ ನಮ್ಮದು ನಾರ್ಮಲ್ ಇಂಡಿಯನ್ ಬೀಚಸಲ್ಲಿ ಇರುತ್ತಲ್ಲ ಅದೇ ಥರ ಇತ್ತು ಸ್ಯಾಂಡ್ ಕಲರ್ ಕೂಡ. ಲೈಕ್ ನೋಡಿ ಕ್ಲೌಡ್ಸ್ ಎಲ್ಲ ನೋಡಿದರೆ ಇವತ್ತು ಮಳೆ ಜೋರು ಬರುತ್ತೆ ಇನ್ನೂ ಅಂತ ಇಂಡಿಕೇಶನ್ ಥರನೇ ಇತ್ತು. ಆ್ಯಂಡ್ ಇಲ್ಲಿ ಸ್ವಲ್ಪ ನಾನು ಕಪ್ಪೆ ಚಿಪ್ಪೆಲ್ಲ ಹೆರ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೈಕ್ ಕಪ್ಪೆ ಚಿಪ್ಪೆಲ್ಲ ಸ್ವಲ್ಪ ಸಿಗ್ತಾಯಿತ್ತು. ಲೈಕ್ ಎಲ್ಲ ಓಲ್ಡ್ ಮೆಮೊರೀಸ್ ಅಲ್ವಾ, ಫಸ್ಟೆಲ್ಲ ಬೀಚಿಗೆ ಹೋದರೆ ಸಾಕು ನಾವು ಕಪ್ಪೆ ಚಿಪ್ ಹೆರಕ್ತಾಯಿದ್ವಿ ಇಂಡಿಯಾದಲ್ಲೆಲ್ಲ. ಸೊ ಅದೇ ಥರ ನಾನು ಇಲ್ಲಿ ಟ್ರೈ ಮಾಡಿ ಒಂದು 4-5 ಕಪ್ಪೆ ಚಿಪ್ಪನ್ನ ತಗೊಬಂದೆ. ಅದನ್ನು ತೋರಿಸ್ತೀನಿ. ಆಮೇಲೆ ಕಪ್ಪೆ ಚಿಪ್ತ ನಾನು ಫುಲ್ ಹೆರಕ್ತಾ ಇದ್ದೆ. ಓಲ್ಡ್ ಮೆಮೊರೀಸ್ ಅಲ್ವ, ನಾವು ಸಣ್ಣವರಿದ್ದಾಗೆಲ್ಲ ತುಂಬ ಕಪ್ಪೆ ಚಿಪ್ ಹೆರಕ್ತಾ ಇದ್ವಿ. ಇಷ್ಟು ಕಪ್ಪೆ ಚಿಪ್ ಸಿಕ್ತು. ಆ್ಯಂಡ್ ನಾನು ಯಾವಾಗಲೂ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡಬೇಕು ಅಂತ ಹೇಳ್ತಾ ಇರ್ತೀನಿ. ಸೊ ದಟ್ ಶರತ್ ಇಲ್ಲೇ ನೋಡ್ಕೊಬಿಡು ಅಂತ ತೋರಿಸ್ತಾ ಇದ್ರು. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅಂತೆ. ಆಮೇಲೆ ನಾವು ಹೊರಟಾಗ ಫುಲ್ಲು ಮಳೆ, ನೋಡಿ ಎಷ್ಟು ಮಳೆ ಬರ್ತದೆ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.